ಸಮೀವುಲ್ಲಾ ಸರ್ಗೆ ಅದೇ ಪ್ರಶ್ನೆಯನ್ನು ವರ್ಗಾವಣೆ ಮಾಡ್ತಿದ್ದೀನಿ ಅಶೋಕ್ ಗೌಡ್ರೆ. ಸರಿ, ಸೆಕೆಂಡ್ ಹೈಯೆಸ್ಟ್ ಇನ್ ದ ಎಂಟೈರ್ ಕಂಟ್ರಿ ಸಮೀವುಲ್ಲಾ ಸರ್. ರೈತರ ಆತ್ಮಹತ್ಯೆ ವಿಚಾರದಲ್ಲಿ ನಮ್ಮ ಕರ್ನಾಟಕ ದುರ್ದೈವ 2ನೇ ಸ್ಥಾನದಲ್ಲಿ ನಿಲ್ತಾ ಇದೆ ಇಡೀ ದೇಶದಲ್ಲಿ. ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ರೈತರಿದ್ದಾರಾ ಅನ್ನೋದೇ ಒಂದು ಚಿಂತಾಜನಕ ಪ್ರಶ್ನೆ. ಸರ್ಕಾರ ಇಲ್ಲಿವರೆಗೂ ಹಾಗಾದ್ರೆ ಏನು ಮಾಡೇ ಇಲ್ವಾ ರೈತರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅನ್ನೋದು 2ನೇ ಪ್ರಶ್ನೆ. 3ನೇದು ಮೋಸ್ಟ್ ಇಂಪಾರ್ಟೆಂಟ್, ಡಿ ಕೆ ಶಿವಕುಮಾರ್ ಅವರು ತಕ್ಷಣಕ್ಕೆ ಮಾಡಬೇಕಾಗಿರೋದು ಏನು ರೈತರ ವಿಚಾರದಲ್ಲಿ? ಒಂದು, ನಮ್ಮ ರೈತ ಮುಖಂಡರು ಒಳ್ಳೆ ಓಪನಿಂಗ್ ಮಾಡಿದ್ರು, ಒಳ್ಳೆ ಸಬ್ಜೆಕ್ಟ್ ಇತ್ತು. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇದನ್ನ ಕೆಲವು ವಿಚಾರಗಳನ್ನ ಚರ್ಚೆಗೆ ತಂದಿದ್ದಕ್ಕೆ. ಮುಖ್ಯವಾಗಿ ಬಿಡದಿ ವಿಚಾರ ಹೆಚ್ಚು ಪ್ರತಿಪಕ್ಷ ನಾಯಕರು ಅದನ್ನ ಇಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಬಿಡದಿ ವಿಚಾರ ಯಾಕೆ ಅಂತಂದ್ರೆ ದೇವನಹಳ್ಳಿ ವಿಚಾರ ನಮ್ಮ ಕಣ್ಣು ಮುಂದೆ ಇದೆ, ಆದ್ದರಿಂದ ಬಿಡದಿ ವಿಚಾರ ಮತ್ತು ಬಿಡದಿ ರಾಜಕೀಯವಾಗಿಯೂ ಅಷ್ಟೇ ಸೆನ್ಸೇಷನಲ್. ಅದು ರಾಮನಗರ ಜಿಲ್ಲೆ ತುಂಬಾ ಸ್ಫೋಟಕವಾದಂತಹ ರಾಜಕಾರಣಕ್ಕೆ ಕಾರಣವಾದಂತಹ ಜಿಲ್ಲೆ. ಹೀಗಾಗಿ ರಾಜಕಾರಣ, ರೈತರ ವಿಚಾರ ಎಲ್ಲವೂ ಸೇರ್ಕೊಂಡು ಪರಿಸ್ಥಿತಿಯನ್ನ ಒಂದು ರೀತಿಯಲ್ಲಿ ವಿಶೇಷ ಸಂದರ್ಭವನ್ನಾಗಿ ಅದನ್ನ ರೂಪಾಂತರ ಮಾಡಿದೆ. ನಿಜ, ಬಿಡದಿಯ ವಿಚಾರದಲ್ಲಿ ಹೊಸ ಮುಖ್ಯಮಂತ್ರಿಗಳು ಕೈಗೊಳ್ಳುವಂತಹ ತೀರ್ಮಾನ ಅದು ಆ ಭಾಗದ ರಾಜಕೀಯ ಭವಿಷ್ಯದ ಮೇಲೆ ಗುರುತರ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ನೆಲ, ಜಲ ಅಥವಾ ರೈತರ ವಿಚಾರಗಳು ಬಂದಾಗ ದೇವೇಗೌಡರು ಆಲ್ರೆಡಿ ಹೇಳಿದ್ದಾರೆ, ನಾನು ಮಾಡ್ತೀನಿ, ನಾನು ಸುಮ್ಮನಿರೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂತಹ ವಿಚಾರಗಳು ಬಂದಾಗ ನಾವು ಕುಣಿಗಲ್ ಪಾದಯಾತ್ರೆ ನೋಡಿದೀವಿ, ವಿಟ್ಲೇನಹಳ್ಳಿ ಪ್ರಕರಣ ನೋಡಿದೀವಿ, ಗೆಜ್ಜಲ್ಗೆರೆ ಪ್ರಕರಣ ನೋಡಿದೀವಿ, ಆಮೇಲೆ ಕಂಚನಹಳ್ಳಿ ಗಂಗಾಧರ ಮೂರ್ತಿ ಪ್ರಕರಣಗಳು ನೋಡಿದೀವಿ. ಇವೆಲ್ಲ ಜೆಡಿಎಸ್ನ ಟ್ರಂಪ್ ಕಾರ್ಡ್ಗಳು ಅಥವಾ ಜೆಡಿಎಸ್ನ ಹೆಗ್ಗಳಿಕೆಗಳು ಅಥವಾ ಇದನ್ನ ಬಳಸಿಕೊಂಡು ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವು ಕೊಟ್ಟಂತಹ ಪ್ರಕರಣಗಳಿವು. ಇಷ್ಟನ್ನು ಹೇಳ್ಬೋದು. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ಲ ಅಂತೇನಲ್ಲ. ಅವರು ದೇವೇಗೌಡರು ಚೆನ್ನಾಗಿ ಗೊತ್ತು, ಅವರಿಗೆ ಕುಮಾರಸ್ವಾಮಿನೂ ಚೆನ್ನಾಗಿ ಗೊತ್ತು. ಹೀಗಾಗಿ ಈಗ 28ರ ನಂತರವೂ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರುವ ಮುಖ್ಯಮಂತ್ರಿ ಇಂಥದ್ದೊಂದು ಪ್ರಬಲವಾದ ಅಸ್ತ್ರವನ್ನ ಜೆಡಿಎಸ್ ಕೈಗೆ ಕೊಡ್ತಾರ? ಒಂದ್ ಬೆಳಗಿನ ಜಾವ ಹೋಗಿ ದೇವೇಗೌಡರು ಅಲ್ಲೆಲ್ಲರೂ ಬಿಡದಿ ಫುಟ್ಪಾತ್ ಮೇಲೆ ಧರಣಿ ಕೂತೆ ನಿಮ್ ನೋವು ಕೇಳಕ್ ಬಂದೆ ಅಂತ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಕೂತ್ರೆ ಆ ಇಡೀ ಹಳೆ ಮೈಸೂರಿನ ಈಕ್ವೇಷನ್ ಚೇಂಜ್ ಆಗುತ್ತೆ. ನೀವು ಜೆಡಿಎಸ್ಗೆ ಹಿಂಟ್ ಕೊಡ್ತಿದ್ದೀರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ವಾರ್ನಿಂಗ್ ಕೊಡ್ತಿದ್ದೀರಾ ಸರ್? ಅವರ ಶೈಲಿಯನ್ನು ಹೇಳ್ತಿದ್ದೀನಿ, ಅವರ ಶೈಲಿಯನ್ನು ಹೇಳ್ತಿದ್ದೀನಿ. ಇದು ಸವಾಲೇ. ಆದ್ರೂ ಕೂಡ ಈ ಗ್ಯಾರಂಟಿನಲ್ಲಿ ಅವರು ಬಿಟ್ಟು ಹೋಗಿರೋದು ರೈತರ ವಿಚಾರ. ಈ ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಗಳಲ್ಲಿ ಅವ್ರು ಲೆಫ್ಟ್ ಔಟ್ ಆಗಿರೋದು ರೈತರ ವಿಚಾರ. ಸೊ ಅದನ್ನೇನಾದ್ರೂ ಪ್ಯಾಚ್ ಅಪ್ ಮಾಡೋದಕ್ಕೆ ನಾಳೆ ಸೈನ್ ಮಾಡ್ತಿದ್ದಂಗೆನೆ ಏನಾದ್ರೂ ಒಂದು ಬಂಪರ್ ಕೋಡ್ಗೆ ಅನೌನ್ಸ್ ಮಾಡಿದ್ರೆ ಅವ್ರು ಜಾಂಡ್ರೆ, ಅವ್ರೇನ್ ಕಮ್ಮಿ ಜಾಂಡ್ರೇನಲ್ಲ, ಅವರು ಕಮ್ಮಿ ಜಾಂಡ್ರೇನಲ್ಲ. ಆಮೇಲೆ ಆಡಳಿತದ ಅನುಭವ ಇದೆ, ಸ್ಟ್ರಾಟಜೀಸ್ ಗೊತ್ತು, ಪ್ರೋಗ್ರಾಮ್ ಅನೌನ್ಸ್ ಮಾಡೋದು ಗೊತ್ತು, ಎಲ್ಲವೂ ಗೊತ್ತು. ಅನೌನ್ಸ್ ಮಾಡಿ ಅವರೇನು ಸುಮ್ಮನೆ ಕೂರೋನೇನಲ್ಲ. ಮತ್ತೆ ಇಶ್ಯೂ ಕೈ ಮೀರಿ ಹೋಗುತ್ತೆ ಅಂತಂದ್ರೆ ಜೆಡಿಎಸ್ಗೆ ಅಸ್ತ್ರ ಕೊಡುವಂತ ರಾಜಕಾರಣಿ ಏನಲ್ಲ. ನಾನು ಸ್ಪೆಸಿಫಿಕ್ ಆಗಿ ಇಲ್ಲಿ ಒಬ್ಬ ಹೊಸ ಮುಖ್ಯಮಂತ್ರಿಗೆ, ಹೊಸ ತಲೆಮಾರಿನ ಹೊಸ ಮುಖ್ಯಮಂತ್ರಿಗೆ ನಾನು ಹೇಳೋದೇನು ಅಂತಂದ್ರೆ, ಉದ್ಯೋಗ ಸೃಷ್ಟಿ ಒಂದು ಕರ್ನಾಟಕದ ದೊಡ್ಡ ಸಮಸ್ಯೆ. ಅದು ಎಂಪ್ಲಾಯ್ಮೆಂಟ್ ಜನರೇಷನ್ ಮತ್ತು ಸರ್ಕಾರಿ ಹುದ್ದೆಗಳು ಸುಮಾರು ಲಕ್ಷಗಳು ಖಾಲಿ ಇದ್ರೂ ಕೂಡ ಅವರು ಅಪಾಯಿಂಟ್ ಮಾಡಿಲ್ಲ. ಇದು 2.5 ಲಕ್ಷ 2.25 ಲಕ್ಷ ಹುದ್ದೆಗಳು ಅಪಾಯಿಂಟ್ ಮಾಡಿಲ್ಲ. ಜೊತೆಗೆ ಉದ್ಯೋಗ ಸೃಷ್ಟಿಗೂ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಅಥವಾ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅದು ಕೂಡ ಇಂಡಸ್ಟ್ರಿಯಲ್ ಸೆಕ್ಷನ್ ಅಲ್ಲಿ ಆದಂಗೆ ನನಗೆ ಕಾಣ್ತಾ ಇಲ್ಲ. ಕೆಪಿಎಸ್ಸಿ ಅಂತೂ ದೇವರೇ ಗತಿ. ನಾವು ರೈತರ ವಿಚಾರ ಮಾತಾಡ್ತಿದೀವಿ, ಹೆಚ್ಚಿಗೆ ರೈತರ ಮಕ್ಕಳೇನೆ ಇಂತಹ ಪರೀಕ್ಷೆಗಳಿಗೆ ಸರ್ಕಾರದ ಉದ್ಯೋಗಕ್ಕಾಗಿ. ಆಮೇಲೆ ರಿಸರ್ವೇಶನ್ ಕಾರಣಕ್ಕೆ ಒಂದಿಷ್ಟು ಗೊಂದಲ ಆಗಿದ್ದು ಎಡಗೈ ಬಲ್ಗೆ ಅಂತ. ಹೀಗಾಗಿ ತಕ್ಷಣ ಅವರು ಸಿಗ್ನೇಚರ್ ಮಾಡ್ತಿದ್ದಂಗೆನೆ ಹುದ್ದೆಗಳನ್ನ ತುಂಬೋ ವಿಚಾರದಲ್ಲಿ ಒಂದು ಸ್ಪೆಸಿಫಿಕ್ ಆದಂತಹ ಅನೌನ್ಸ್ಮೆಂಟ್ ಗಳನ್ನ ಅವ್ರು ಮಾಡಿದ್ರೆ ಡೆಫಿನೆಟ್ಲಿ ಯಾವಾಗ್ಲೇ ಜನ್ಜಿ ಅಂತೇನೋ ಅಂತಂದ್ವಿ. ಯಾವ ಸೀನರಲ್ಲಿ ಎಂಡ್ ಆಫ್ ದಿ ಡೇ ಹೊಟ್ಟೆಪಾಡಿದೆಯಲ್ಲ, ಯಂಗ್ಸ್ಟರ್ಸ್ ಗಳ ಕೈಗೆ ಕೆಲಸ ಕೊಡೋದಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಅವರಿಗೆ ಒಳ್ಳೆ